ನೂತನ ಸಚಿವ ಸಂಪುಟ ರಚನೆ ವೇಳೆ ಕಾಂಗ್ರೆಸ್ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಹಾಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಎಂದು ದಾವಣಗೆರೆ ಜಿಲ್ಲಾ ಛಲವಾದಿ ಮಹಾಸಭಾ ಒತ್ತಾಯಿಸುತ್ತದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ರುದ್ರಮುನಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಈ ಹಿಂದಿನ ಸಚಿವ ಸಂಪುಟದಲ್ಲಿ ತಮ್ಮ ಇಲಾಖೆಗಳ ಮೂಲಕ ಜನಪರ ಆಡಳಿತ ನೀಡಿದ್ದು ರಾಜ್ಯದ ಅಭಿವೃದ್ಧಿಗೆ ಹಾಗೂ ಸಮಾಜದ ಏಳಿಗೆಗೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಸಾಮಾಜಿಕ ನ್ಯಾಯ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಇಬ್ಬರು ನಾಯಕರು ನಿರಂತರವಾಗಿ ಶ್ರಮಿಸುತ್ತಿದ್ದು ದಲಿತ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸುವ ನಾಯಕತ್ವ ಹೊಂದಿದ್ದಾರೆ. ಹೀಗಾಗಿ ನೂತನ ಸಚಿವ ಸಂಪುಟದಲ್ಲಿ ಇವರಿಗೆ ಪ್ರಮುಖ ಜವಾಬ್ದಾರಿ ನೀಡುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಹಾಗೂ ಸಮುದಾಯದ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಇಬ್ಬರು ನಾಯಕರ ಪಾತ್ರ ಮಹತ್ವದ್ದಾಗಿದ್ದು ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವುದರಿಂದ ಸರ್ಕಾರ ಮತ್ತು ಪಕ್ಷಕ್ಕೆ ಮತ್ತಷ್ಟು ಬಲ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಮಹಾಸಭಾದ ಶೇಖರಪ್ಪ, ರಾಮಯ್ಯ, ಕೊಟ್ರಬಸಪ್ಪ, ಬಸವನಾಳ್ ಹಾಲೇಶ್, ಗಿರೀಶ್, ಜಗನ್, ಸಾರಥಿ ಬಸವರಾಜ್, ಮಧುಸೂದನ್, ಐಗೂರು ಹನುಮಂತಪ್ಪ, ಜಯಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು. ಪಕ್ಷದ ಹಿರಿಯರು ಮತ್ತು ಮುಖಂಡರಾದಂಥ ಡಿ.ಕೆ. ಶಿವಕುಮಾರ್ ಅವರನ್ನು ಕಾಂಗ್ರೆಸ್ ಪಕ್ಷ ನೇಮಕ ಮಾಡಿರೋದನ್ನು ನಾವು ನಮ್ಮ ಸಮುದಾಯ ಅತ್ಯಂತ ಹರ್ಷದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರಲ್ಲಿ ನಮ್ಮ ಒಂದು ಮನವಿಯನ್ನು ಕೂಡ ಏನಂತಂದರೆ, ಅಂಬೇಡ್ಕರ್ ಅವರ ಆಶಯಗಳಂತೆ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲಿ ಅಂತೇಳಿ ನಾವು ಸಮಾಜದಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆಯೇ ಮತ್ತು ನಮ್ಮ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ರಾಜ್ಯದಲ್ಲಿ ಬಲಗೈ ಅದು ಛಲವಾದಿ ಮಹಾಸಭಾ ಮತ್ತು ವಲಯ ಏನಿದ್ದಾರೆ ಸಂಬಂಧಿತ ಜಾತಿಗಳು ಅತಿ ಹೆಚ್ಚು ಜನಸಂಖ್ಯೆಯಲ್ಲಿದ್ದರೂ ಕೂಡ ಸರ್ಕಾರದವರು ಮತ್ತು ಪಕ್ಷದವರು ಯಾಕೋ ಒಂದು ಕಡೆ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತ್ಯಂತ ಸಜ್ಜನ ಮತ್ತು ಹಿರಿಯ ರಾಜಕಾರಣಿ. 8 ವರ್ಷ KPCC ಅಧ್ಯಕ್ಷರಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಗೃಹ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿ ನಮ್ಮ ಸಮುದಾಯಕ್ಕೆ ಹಿರಿಮೆಯನ್ನು ತಂದುಕೊಟ್ಟಂಥ ವ್ಯಕ್ತಿ. ಅವರನ್ನು ನಮ್ಮ ಹೈಕಮಾಂಡ್ ಮತ್ತು AICC ಅವರು ಗುರುತಿಸಬೇಕಾಗಿತ್ತು. ಕಾರಣಾಂತರಗಳಿಂದ ಅವರಿಗೆ ವಂಚಿತರಾಗಿದ್ದಾರೆ. ಈ ಒಂದು ಕಾರಣದಿಂದ ಅಟ್ಲೀಸ್ಟ್ ಅವರಿಗೆ ಉಪಮುಖ್ಯಮಂತ್ರಿಗಳನ್ನಾಗಾದರೂ ಕೂಡ ಮಾಡಲಿ ಅಂಥೇಳಿ ನಮ್ಮ ಸಮುದಾಯ ಒತ್ತಾಯ ಮಾಡ್ತದೆ. ಯಾಕಂತೇಳಿದರೆ ಯಾವುದೇ ಒಬ್ಬ ಸಮುದಾಯ ಅವರ ಹಿಂದೆ ಇದೆ ಅಂಥೇಳಿ ಎಲ್ಲ ಸಮುದಾಯದವರು ಅಂದ್ಕೊಳ್ತಾರೆ. ಹಾಗೆಯೇ ಕೂಡ ನಮ್ಮ ಸಮುದಾಯ ಡಾಕ್ಟರ್ ಪರಮೇಶ್ವರ್ ಅವರ ಭಾಳ ಹತ್ತಿರವಾಗಿರ್ತಕ್ಕಂಥ ಸಮುದಾಯ ಅವರಿಗೆ. ಹಾಗೆ ನಮ್ಮ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಕೂಡ ಸಮುದಾಯದ ರಾಜ್ಯ ನಾಯಕರವರು. ಅವರನ್ನು ಕೂಡ ಗಣನೆಗೆ ತಗೋಬೇಕು ಅಂತೇಳಿ ನಾವು ಈ ಒಂದು ಸಂಪುಟದಲ್ಲಿ ತಗೋಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತೇವೆ. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಅವರು ಯುವಕರಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ಅವರನ್ನು ಕೂಡ ಸಂಪುಟದಲ್ಲಿ ತೆಗೆದುಕೊಂಡು ಅವರಿಗೆ ಸೂಕ್ತ ಸ್ಥಾನಮಾನಗಳನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಹಾಗೆಯೇ ಇನ್ನೊಬ್ಬ ನಮ್ಮ ಸಮುದಾಯದ ಹಿರಿಯರಾಗಿರ್ತಕ್ಕಂಥ ಮತ್ತು ಯುವಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯನವರು, ಹುಬ್ಬಳ್ಳಿ ಧಾರವಾಡ ಶಾಸಕರು, 3 ಬಾರಿ ಅವರು ಕೂಡ ಭಾಳ ಸಜ್ಜನರು ಮತ್ತು ಕ್ರಿಯಾಶೀಲರಾಗಿ ಕೆಲಸ ಮಾಡಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯರನ್ನು ಕೂಡ ಅವರು ಗಣನೆಗೆ ತಗೋಬೇಕು ಅಂತೇಳಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲೂ ಕೂಡ ನಮ್ಮ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು ಮೊನ್ನೆ ನಡೆದಂಥ ಒಳ ಮೀಸಲಾತಿ ವಿಚಾರದ ಅತ್ಯಂತ ಕ್ಲಿಷ್ಟಕರವಾದಂಥ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಸಚಿವ ಸ್ಥಾನದಲ್ಲಿದ್ದಾಗ ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವ್ರ ಜೊತೆಗೆ ಹಗಲಿರುಳು ಕೈ ಜೋಡಿಸಿ ಆ ಒಂದು ಸಮಸ್ಯೆಯನ್ನು ಭಾಳ ಸುಲಲಿತವಾಗಿ ಬಗೆಹರಿಸಿದಂಥ ವ್ಯಕ್ತಿ ನಮ್ಮ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು. ಅವರನ್ನು ಕೂಡ ಈ ಒಂದು ಸಚಿವ ಸಂಪುಟದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಲೇಬೇಕು ಅಂತೇಳಿ ನಾವು ಸಮುದಾಯದ ಪರವಾಗಿ ಅವರಿಗೆ ನಮ್ಮ AICC ಅವರಿಗೆ ಮತ್ತು ಮಾನ್ಯ ನಿಯೋಜಿತ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೇವೆ. ಯಾಕಪ್ಪ ಅಂತೇಳಿದ್ರೆ ನಮ್ಮ ಸಮುದಾಯ ಕೇಳ್ತಾ ಇದ್ದರೆ ಇವರು ಬಿಡು ಆರಾಮಾಗಿ ಇದ್ದಾರೆ ಅಂತೇಳಿ ಯಾರೂ ಕೂಡ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳ.
ಹಾಗಾಗಿ ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ನಮ್ಮ ಸಮುದಾಯದವರು ಪತ್ರಿಕಾಗೋಷ್ಠಿಯನ್ನು ಮಾಡುವುದರ ಮುಖಾಂತರ ನಮ್ಮ ಏನು ಬೇಡಿಕೆಗಳಿದ್ದಾವೆ ಅದನ್ನು ಅವರು ಈಡೇರಿಸಬೇಕು ಅಂತೇಳಿ ನಾವು ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಎಲ್ರಿಗೂ ಕೂಡ ನಮಸ್ಕಾರ.